ಮನೇಲಿ ಫ್ರೀ ಇದ್ಯಾ? ಯಾಕೆ? ಏನಿಲ್ಲ, ನಮ್ ಫ್ರೆಂಡ್ ಒಬ್ಬ ಟೈಲರು ಚಿಟ್ಟೆಗೆ ಚಡ್ಡಿ ಹೊಲ್ದವನೆ. ಅದು ಸೈಜ್ ಕರೆಕ್ಟ್ ಆಗೈತೆ ಅಂತ ನೋಡ್ಕೊಂಡ್ ಬರ್ಬೇಕು ಹೋಗಿ. ನನಗೆ ಬೂಂದಿನ ಕೊಡ್ತೀನಿ ತಾಳಿ ಇವಾಗ ಲಾಡು. ಮ್ಯಾಮ್ ನೀನ್ ನಾಳೆ ಫ್ರೀ ಇದೆಯಾ? ಇಲ್ಲ ನಾಳೆ ಟಾಕ್ಸಿಕ್ ಫಿಲಮ್ ಹೋಯ್ತಾ ಇದೀನಿ, ಫ್ರೀ ಇಲ್ಲ, ನಾನು ಫುಲ್ ಬಿಸಿ. ಸರಿ ನೀನ್ ನಾಡಿದ್ ಫ್ರೀ ಇದೆಯಾ? ನಮ್ ಹುಡುಗಿ ವಿಷಯ ಎಮರ್ಜೆನ್ಸಿ ಐತೆ. ಮಾಡ, ಯಾಕೆ ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ ಇದ್ದೀರಾ? ಮದ್ವೆ ಮಾಡಿಸ್ಬೇಕಾ? ಇಲ್ಲ. ಮತ್ತೆ ನಿಮ್ ಲವ್ ವಿಚಾರ ಅವ್ರ ಮನೆ ಗೊತ್ತಾಗ್ಬಿಟ್ಟೈತಾ? ಬಂದ್ ಮಾತಾಡ್ಬೇಕಾ? ಇಲ್ಲ. ಮತ್ತಿನ್ನೇನೋ ಮಾಡ್ಬೇಕು? ಏನಿಲ್ಲ, ನಮ್ ಹುಡುಗಿ ಮನೆ ಬಾತ್ರೂಮ್ ಅಲ್ಲಿ ಒಂದ್ ಪಲ್ಲಿ ಸೇರ್ಕೊಂಡ್ಬಿಟ್ಟೈತೆ. ನಿಮ್ ಫ್ರೆಂಡ್ ಟೈಲರ್ ಹೇಳ್ಬಿಟ್ಟು ಅದಕ್ಕೊಂದ್ ಚಡ್ಡಿ ಹೊಲಿಸ್ಬೇಕಾಯ್ತು. ಹೌದು, ನಿಮ್ ಹುಡುಗಿ ಮನೆ ಬಾತ್ರೂಮ್ ಅಲ್ಲಿ ಪಲ್ಲಿ ಇರೋ ವಿಷಯ ನಿಂಗೆ ಗೊತ್ತು? ಅದ್ ಮೊನ್ನೆ ಹೋಗಿದ್ನಲ್ಲ. ನೋಡಪ್ಪ, ಲಾಟ್ರಿನೂ ಇಲ್ಲ, ಪಾಟ್ರಿನೂ ಇಲ್ಲ. ಯಾಕೇನಾಯ್ತು? ನಾನ್ ಹೆಂಗೆ ಹೋದ್ರು ಗೇಮ್ ಸ್ಟಾರ್ಟ್ ಆಗಕ್ ಮುಂಚೆನೆ ಎಂಡ ಬಿಡ್ತೆ ಮಚ್ಚ. ಈ ಮನುಷ್ಯ ಜೋರ ಗಾಳಿನೇ ಕೊಡ್ತಾ ಇಲ್ಲ. ಕೆಟ್ಟೋಗ್ಬಿಡೈತಿ ಅನ್ಸುತ್ತೆ. ಈಗ ಮತ್ತೆ ಹೊಸ ಮನುಷ್ಯನ್ ತರ್ಬೇಕಲ್ಲಪ್ಪ. ಆಚೆ ಯಾರು ಹೋಗ್ಬೇಡಿ ಹೇಳಿದೀನಿ. ಯಾಕಪ್ಪ? ಆಚೆ ವಿಷಕರವಾದ ಮನುಷ್ಯರು ತಿರುಗ್ತವ್ರೆ, ಕಚ್ಬಿಡ್ತಾರೆ. ಅಪ್ಪ ನೋಡಿ ಅಪ್ಪ, ಮನುಷ್ಯ ಮತ್ತೆ ನನ್ ದುಪ್ಪಟ ಕಚ್ಬಿಡೈತೆ. ದಿನ ಏನಾರು ಒಂದ್ ಕಷ್ಟನೇ ಇರ್ತದು. ಅಪ್ಪಯ್ಯ ಮನುಷ್ಯ ಮತ್ತೆ ನಾನು ನೋಡ್ಬೇಕೆಲ್ಲ ತಿಂದಾಕ್ಬಿಡೈತೆ. ನೋಡ್ರಿ, ನೀವು ಆ ಮನುಷ್ಯನ್ ಇವತ್ ಬೋನ್ ಹಾಕ್ಬಿಟ್ಟಿರ್ತೀರ ಅಂದ್ರೆ ನಾನು ನಿಮ್ಮ ಮನೇಲಿ ಇರಲ್ಲ. ತಾಳು ಇವಾಗ್ಲೇ ಒಂದ್ ಬೋನ್ ಹಾಕ್ತೀನಿ, ಆ ಮನುಷ್ಯಂಗ್ ಐತೆ ಇವತ್ತು. ಅಯ್ಯೋ ಇದ್ಯಾ ಡಬ್ಬಾ ಬೋನು, ಮನುಷ್ಯನ್ ಸಿಗಕಣಿಲ್ಲ, ಬ್ರೆಡ್ ಹೊಂಟೋಯ್ತು. ನಿಂತ್ಕೊಳ್ರಿ, ಮನುಷ್ಯ ಅಡ್ಡ ಹೋದ. ಯಾವ ಇವೆಲ್ಲ ಇವಾಗ ಏನ್ ಮಾಡೋದು? ಇದೆಲ್ಲ ಮೂಢನಂಬಿಕೆ ಅಷ್ಟೇ, ಇದ್ರಿಂದ ಎಲ್ಲ ಏನ್ ಆಗಲ್ಲ. ಅಯ್ಯೋ ನೋಡುದ್ರ, ನಾನ್ ಹೇಳ್ದೆ ಮನುಷ್ಯ ಅಡ್ಡ ಹೋದ, ನಿಂತ್ಕೊಂಡು ಹೋಗೋಣ ಅಂತ. ಮಮ್ಮಿ, ನಮ್ ಫ್ರೆಂಡ್ಸ್ ಜೊತೆ ನಾನ್ ಮಾಲ್ ಹೋಯ್ತಾ ಇದೀನಿ, ಸ್ವಲ್ಪ ಮನುಷ್ಯರು ಬೇಕಾಗಿತ್ತು. ಮುಚ್ಕೊಂಡ್ ಮಲ್ಕೋ ಹೋಗೋ, ನಿನ್ ಕೇಳ್ದಾಗೆಲ್ಲ ಕೊಡಕ್ಕೆ. ಮನುಷ್ಯನ್ ಮರದಲ್ಲಿ ಬೆಳೆಯಲ್ಲ. ಸರಿ, ನಂದು ಊಟ ಆಯ್ತು, ನಾನೋಗ್ ಮನುಷ್ಯನ್ ಮೇಯಿಸ್ಕೊಂಬತ್ತೀನಿ. ಅವರಿಂದ ಮ್ಯಾ ಮ್ಯಾ ಅಂತವ್ರೆ. ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ? ನೀನ್ ಹುಟ್ಟಿದ ಅಥವಾ ನೀನೇ ಹುಟ್ಟಿದ್ಯಾ? ನಾನು ರಾತ್ರಿ 8:45 ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ. 43 ವರ್ಷ ಆಯ್ತಾ? ಈಗ ಅಲ್ಲಿ 43 ವರ್ಷ. ಬೆಳಿಗ್ಗೆ ಆಯ್ತಲ್ಲ ಇವತ್ತಲ್ಲಿ, ಈಗ 8:15 ಆಗ್ತಾ ಬಂತು. ಟೈಮ್ ಅಲ್ಲ, ಹುಟ್ಟಿರೋ ಟೈಮ್ ಅಲ್ಲ, ವರ್ಷ. ವರ್ಷ. ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕಾದ್ರೆ 43 ವರ್ಷ. ಅಮ್ಮನ್ ಇದು ಅಲ್ಲಿ 43 ಗಂಟೆ ಹೊತ್ತು ಆಗಿರೋದ ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ. ರಾತ್ರಿ 8:45ಗೆ ಹುಟ್ಟಿರೋದ್ ನಾನು. ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತು ಹುಟ್ಟಿ ಬಂದು ಒಂದು ಇದು ಸ್ವಾಮಿ. ರಾತ್ರಿ 8:45 ಹುಟ್ಟದ್ನ, 9:15 ಸ್ಕೂಲಿಗೆ ಸೇರ್ಕಣ್ಣ, ತಿರ್ಗಿ 11:15 ಅಲ್ಲೇ ಕಾಲೇಜ್ ಹೊಟ್ಟದ್ನ, 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನ, B.Com ಕಂಪ್ಲೀಟ್ ಮಾಡದ್ನ 12:15ಗೆ. 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ, 1:45 ನಂದು ಮದ್ವೆ ಆಗೋಯ್ತಾ, 2 ಗಂಟೆಗೆ ನನ್ಗೆ 2 ಮಕ್ಳಾದ್ವಾ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ಹಂಗ ಹೇಳಂತೀನಿ, ನಾ ಬಂದ್ಬಿಟ್ಟು ಒಂದು 7-8 ಕೆರೆನಾಗ ಹೊಡೆದೋಗ್ಬಿಡ್ತೀಯ ಬಂದು ರಪಾರ. ಇಲ್ಲ, ನಾನ್ ಕೆರೆ ಹಾಕೋಣಲ್ಲ ಬಿಡ್ರಿ. ಮಚ, ಯಾಕೋ ನೀನ್ ಅವಾಗ ಒಂಥರ ಆಡ್ತೀಯಾ? ಯಾವ ತರ ಆಡ್ತೀನೋ ಪೌಡೆ? ಈ ತರ ಮಚ. ನನ್ ಹೆಣ್ಣಾಗ್ಬೇಕು ಅಷ್ಟೇ. ಅಂದ್ರೆ ನನ್ನನ್ನ ಗಂಡಸು ಅಂತ ಗುರುತಿಸೋ ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ 5ರಲ್ಲಿ 4 ರೀಲು ಬರೀ ಶಾಂತಿ ಕ್ರಾಂತಿದೆ ಐತೆ. ಮೊದಲ ನಾನು ಕನ್ನಡ ಸಾಂಗ್ ನೆಟ್ಟ ಕೇಳಿಲ್ಲ, ತಮಿಳು ಹಿಂದಿ ವರ್ಷನ್ ಎಲ್ಲ ಬರ್ತೈತೆ ನನ್ಗೆ. ನಿಂಗೆ ಅನ್ಸುತ್ತೆ ಶಾಂತಿ ಕ್ರಾಂತಿ ರಿಲೀಸ್ ಮಾಡ್ಬೇಕಾ? ಮಾಡ್ಬೇಕು. ಮಾಡಿದ್ರೆ ನೀನು ಹೋಯ್ತು ಥಿಯೇಟರ್ ನೋಡಕ್ಕೆ? ಇಲ್ಲ ಮ್ಯಾಮ್, ನಾನು ಟೀ ಕುಡಿಯಕ್ಕೆ ಕಾಸಿಲ್ಲ, ಫಿಲಮ್ ಗಳಿಂದ ಹೋಗ್ಲಿ. ಹೋಗ್ಲಿ, ನೀನ್ ಶಾಂತಿ ಕ್ರಾಂತಿ ಫಿಲಂ ನೋಡಿದ್ಯಾ ಯಾವಾಗಾದ್ರು? ಮುಂಚೆ ಟಿವಿಲಿ ನಾನು ದಿನ ನೋಡ್ತಾ ಇದ್ದ. ಹೋಗಿ ಸ್ಟೋರಿ ಹೇಳೋದ್ರದ್ದು ನೋಡೋಣ. ಅದೇ ಮಾಮ್, ಗಂಡ ಹೆಂಡತಿ ಇರ್ತಾರೆ, ಗಂಡ ಹೆಂಡತಿನ ಸಾಯಿಸ್ಬಿಡ್ತಾನೆ, ಇಲ್ಲ ಹೆಂಡತಿ ಅವ್ರ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಗಂಡನ ಡ್ರಮ್ ಒಳಗೆ ಪ್ಯಾಕ್ ಮಾಡ್ಬಿಡ್ತಾಳೆ, ಇಲ್ಲ ಗಂಡ ಹೆಂಡತಿ ಸೇರ್ಕೊಂಡು ಅತ್ತೆ ಮಾವನ್ ಸಾಯಿಸ್ಬಿಡ್ತಾರೆ ಆಸ್ತಿಗೋಸ್ಕರ. ಅಯ್ಯೋ ಕ್ರಿಕೆಟ್ ಗೆ ಬಾಲ್, ಅದು ಶಾಂತಿ ಕ್ರಾಂತಿ ಅಲ್ಲ, ಶಾಂತಂ ಪಾಪ ಮೋ ಬೇವರ್ಸಿ. ಹೌದು, ಮದ್ವೆ ಆದ್ಮೇಲೆ ನೀನ್ ಸ್ವಲ್ಪ ಹುಷಾರಪ್ಪ. ಯಾಕೆ? ನಿಂಗಿರೋ ಸ್ಟೀಲ್ ಬಾಡಿಗೆ ಡ್ರಮ್ ಗೆ ಮೇಲೆ ಬೇಡ, ಬಾತ್ರೂಮ್ ಪೈಪ್ ಅಲ್ಲೇ ಪ್ಯಾಕ್ ಮಾಡ್ಬಿಡ್ತಾಳೆ. ಇಲ್ಲ ಅವ್ರ ಮನೇಲಿ ಸೌದೆ ಒಲೆ ಏನಾರು ಇದ್ರೆ ನಿನ್ ಕೈ ಕಾಲ್ ಮಾಡ್ಬಿಟ್ಟು ಸೌದೆ ಹಾಕ್ಬಿಡ್ತಾರೆ, ಯಾರಿಗೂ ಗೊತ್ತೂ ಆಗಲ್ಲ. ಹಲೋ, ನಮಸ್ಕಾರ. 100 ರೂಪಾಯಿ ಇದೆಯಾ? ಕೊಡಿ. ಮತ್ತೆ ಕೊಟ್ರೆ ನನ್ನ ಹೆಂಡತಿ ಬೈತಾಳೆ. ಒಂದ್ 4 ಮರ್ಗೆ ಅಮ್ಮನ ಅದ್ಭಾಸದಲ್ಲಿ ಇಟ್ಕೊ ಹೊಡೆಕೆ ಬರ್ತಾಳಪ್ಪ.
ಡಾಕ್ಟ್ರೆ ನಂಗೆ ಉಸಿರಾಡಕ್ ಸಮಸ್ಯೆ ಆಗ್ತಾ ಇದೆ. ಸಿಗರೇಟ್ ಸತ್ಯನಪ್ಪ ನೀನು? ಹೆಂಗ್ ಗೊತ್ತಾಯ್ತು ಡಾಕ್ಟ್ರೆ, ನೀವು ಅದೇ ಅಂಗಡಿಗೆ ಬರೋದು? ಇಂಥವ್ರಿಗೆಲ್ಲ ನನ್ನ ಆಸ್ಪತ್ರೆನೇ ಕಾಣಿಸುತ್ತಾ? ಸರಿ, ಸಿಗರೇಟ್ ಬಿಡಕ್ ಒಂದ್ ಮೆಡಿಸನ್ ಕೊಡ್ತೀನಿ ತಗೋ. ಎಣ್ಣೆನ ಹೊಡಿತೀನಿ ಡಾಕ್ಟ್ರೆ. ಸರಿ, ಅದಕ್ಕೂ ಒಂದ್ ಬರ್ಕೊಡ್ತೀನಿ ತಗೋ. ಗುಡ್ಕನು ಹಾಕತ್ತೀನಿ ಡಾಕ್ಟ್ರೆ. ಸರಿ, ಅದಕ್ಕೂ ಬರ್ಕೊಡ್ತೀನಿ ತಗೋ. ಗಾಂಜಾನು ಹೊಡಿತೀನಿ ಡಾಕ್ಟ್ರೆ. ನಿಂಗೆ ಈ ಮೆಡಿಸನ್ ಎಲ್ಲ ಸಾಕಾಗಲ್ಲ, ಇನ್ನೊಂದ್ ಒಳ್ಳೆ ಮೆಡಿಸನ್ ಬರುತ್ತೀನಿ, ಅದನ್ನ ತಗೋ. ಏನ್ ಡಾಕ್ಟ್ರೆ ಅದು? ಒಂದ್ ಬಾಟ್ಲಿ ವಿಷ ಬರ್ದಿದ್ದೀನಿ. ಗಾಂಜಕ್ಕೊಂದ್ ಸ್ವಲ್ಪ, ಎಣ್ಣೆಗೊಂದ್ ಸ್ವಲ್ಪ, ಎಲ್ಲದಕ್ಕೂ ಹಾಕೊಂಡ್ ತಗೊಂಡ್ಬಿಡು. ಡಿಪ್ರೆಷನ್. ಮಗ, ಜೀವನದಲ್ಲಿ ಒಂದಿನ ಬರುತ್ತೆ, ನೀನ್ ಅವತ್ ಬೇಡ ಬೇಡ ಅಂದ್ರು ನಾನ್ ನಿನಗ್ ಗಟ್ಲೆ ದುಡ್ಡು ಕಳಿಸ್ತೀನಿ. ನೀನು ನನಗೆ ಇಷ್ಟೆಲ್ಲ ರಿಟರ್ನ್ ಮಾಡಕ್ಕಾಗಲ್ವೋ ಅಂತೀಯ. ಆಗ ನಾನು ಪರವಾಗಿಲ್ಲ ಇಟ್ಕೊ ಮಚ, ದೋಸ್ತಿ ಅಂತೀನಿ. ಆದ್ರೆ ಸದ್ಯಕ್ಕೆ ಒಂದ್ 500 ಇದ್ರೆ ಹಾಕ್ ಮಚ. ಅವ್ನ ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ, ಬಿಸಿ ನೀರಿ ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ, ಅದಕ್ಕೆ. ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ಇಂಥ ಜನ ಸಿಕ್ಕ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡ್ದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವ್ನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರ್ ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂದ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಅಣ್ಣವ್ರೆ, ಒಂದ್ 10 ರೂಪಾಯಿ ಕೊಡ್ರಿ, ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ನಿಂಗ್ 10 ರೂಪಾಯಿ ಕೊಟ್ರೆ ದೇವ್ರ ನಂಗೆ ಒಳ್ಳೇದ್ ಮಾಡದ? ದೇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾನ್ ಹಿಂಗ್ 10 ರೂಪಾಯಿ ಕೊಟ್ಟಿರೋದು? ದೇವ್ರ ಎಲ್ಲಾ ನೋಡ್ತಾ ಇರ್ತಾನೆ. ದೇವ್ರ ಇವಾಗೂ ನೋಡ್ತಾ ಇರ್ತಾನ. ಮೊದ್ಲೇ ಹೇಳ್ಬೇಕು ತಾನೆ, ಮಸ್ತ್ ಒಂದ್ ಹೊಸ ಶರ್ಟ್ ಹಾಕೊಂಬತ್ತ ಇದೆ. ದೇವ್ರ ನಮ್ಮನ್ನ 24 ಗಂಟೆ ನೋಡ್ತಾ ಇರ್ತಾನೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ಮ ಎದುರುಗಡೆ ಮನೆ ಆಂಟಿ ಡೋರ್ ಬೆಲ್ ಹೊಡ್ಬಿಟ್ಟು ಓಡೋಗ್ಬಿಟ್ಟೆ ನಾನು. ಅದನ್ನ ನೋಡಿರ್ತಾನ? ನೋಡಿರ್ತಾನೆ. ಮತ್ತೆ ಹೋಗ್ಬಿಟ್ಟು ಆ ಆಂಟಿಗೆ ಹೇಳತಾನೆ. ಆಮೇಲೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ನೀವ್ ಕಾಸು ಕೊಡ್ತೀರಾ ಕೊಡಲ್ವಾ? 2 ಮಾತು ಹೇಳಿ ಅಷ್ಟೇ. ಕೋಪ ಯಾಕೆ ಮಾಡ್ಕಂತೀಯ? ದೇವ್ರು ನೋಡ್ತಾ ಇರ್ತಾರೆ, ಸುಮ್ನಿರು, ಕೋಪ ಮಾಡ್ಕೊಂಬಾರ್ದು. ನಂಗಾದ್ರೆ ಒಂದೇ ಒಂದ್ ಡೌಟ್ ಇದೆ ಅಷ್ಟೇ. ಏನು? ದೇವ್ರು ಬರೀ ನೋಡ್ತಾ ಇರ್ತಾರ, ಇಲ್ಲ ಕೇಳಿಸ್ಕೊಂತಾನು ಇರ್ತಾರ? ಕೇಳಿಸ್ಕೊಂತಾನು ಇರ್ತಾರೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ ಫ್ರೆಂಡ್ ಫೋನ್ ಮಾಡಿ ನಾನು ಬಾಯಿ ಬಂದಾಗೆಲ್ಲ ಬೈದಾಕ್ಬಿಟ್ಟಿನಿ, ಅದು ಕೇಳಿಸ್ಕೊಂಡಿರ್ತಾರ? ದೇವ್ರ ಎಲ್ಲಾ ಕೇಳಿಸ್ಕೊಂಡಿರ್ತಾರೆ. ಹಂಗಾದ್ರೆ ನಾನ್ ನರ್ಕಕ್ಕೆ ಹೋಗೋದು ಪಕ್ಕ. ನೀವ್ ನಂಗೆ ಕಾಸು ಕೊಟ್ರೆ ನೀವ್ ಹೋಗಲ್ಲ ನರ್ಕಕ್ಕೆ. ಅದಂಗೆ? ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಾರು ಸ್ವರ್ಗಕ್ಕೆ ಹೋಯ್ತಾರೆ. ನಾನ್ ನಿಂಗ್ ಕಾಸು ಕೊಟ್ರೆ ನಾನ್ ಸ್ವರ್ಗಕ್ಕೆ ಹೋಯ್ತೀನಿ. ನೀನ್ ನನ್ ಕಾಸು ತಗೊಂತ ಇದ್ದೀರಾ, ನೀನೆಲ್ಲ ಹೋಯ್ತೀಯಾ? ನಾನು ಸ್ವರ್ಗಕ್ಕೆ ಹೋಯ್ತೀನಿ. ಮತ್ ಇನ್ನೇನ್ ವೇಸ್ಟ್ ಅಲ್ಲ? ನೀನ್ ಯಾರಿಗೋ ಕಾಸು ಕೊಡ್ದಿರೇ ಸ್ವರ್ಗಕ್ಕೆ ಹೋಯ್ತಿದ್ಯಾ, ಮತ್ ನಾನ್ ಯಾಕೆ ನಿಂಗ್ ಕಾಸು ಕೊಡ್ಲಿ? ಅದು ಅಲ್ಲದೆ ನೀನ್ ಸ್ವರ್ಗಕ್ಕೆ ಬಂದ್ರೆ ಅಲ್ಲೂ ಭಿಕ್ಷೆ ಬೆಳ್ಕೊಂಡ್ ಕಾಸು ಕೇಳ್ತೀಯ ನನ್ನ ಹತ್ರ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇಲ್ಲ ನಾನ್ ನರ್ಕೋಕ್ ಹೋಯ್ತೀನಿ. ನರ್ಕೋಕ್ ಹೋಯ್ತೀಯಾ? ಪಕ್ಕ. ಹಂಗಾರ ನಾನ್ ನಿಂಗ್ ಕಾಸು ಕೊಡಲ್ಲ. ಯಾಕೆ? ಯಾರಿಗಾರ ಕಾಸು ಕೊಟ್ಬಿಟ್ಟು ನರ್ಕೋಕ್ ಕಳ್ಸೋ ಕೀಚಕ ಅಲ್ಲಪ್ಪ ನಾನು. ನಮ್ಮನ್ ಬಾಳೆ ಮಗನೇ. ಸುಮ್ನಿರು, ಯಾಕೆ ಅಳ್ತಾ ಇದೆಯಾ? ಅಳ್ಬಾರ್ದಂಗೆ, ದೇವ್ರು ನೋಡ್ತಾ ಇರ್ತಾರೆ. ಅವನ ಅಜ್ಜಿ ದೇವ್ರ ಮೇಲೆ ನಮ್ ಕಡೆ ಓಡಿಸ್ಬಿಟ್ಟಲ್ಲ, ಕಂದ್ರೆ ಕಜ್ಜಿ ನಾಯಿ ನನ್ ಮಗನೇ. ಒಂದು ಹೆಣ್ಣು ಕತ್ತೆ ಯಾವ್ದೋ ಮನೆ ಗೋಡೆ ಹತ್ರ ಕಿವಿ ಇಟ್ಬಿಟ್ಟು ಏನೋ ಕೇಳಿಸ್ಕೊಂತ ಇತ್ತು. ಅಲ್ಲಿಂದನೇ ಒಂದ್ ಮೇಕೆ ಪಾಸ್ ಆಯ್ತಿತ್ತು. ಮೇಕೆ ಕೇಳ್ತು, ಕತ್ತೆ ಮೇಡಮ್ ಏನ್ ಕೇಳಿಸ್ಕೊಂತ ಇದೀರಾ ಅಲ್ಲಿ? ಅದಕ್ಕೆ ಕತ್ತೆ ಹೇಳ್ತು, ಗೋಡೆ ಇಬ್ರು ಗೋಳಿ ಮಕ್ಳು ಅವಾಗ್ಲಿಂದ ಕಿತ್ತಾಡ್ತವ್ರೆ. ಅವ್ರಿಬ್ರು ಒಬ್ರಿಗೊಬ್ರು ನೀನ್ ಕತ್ತೆ ನನ್ ಮಗ ಅಂತವ್ರೆ. ಅದಕ್ಕೆ ನಾನು ನನ್ ಗಂಡ ಯಾವಾಗ ಇಲ್ಲಿ ಬಂದಿದ್ದ ಅಂತ ಯೋಚನೆ ಮಾಡ್ತಾ ಇದೀನಿ.